ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ನನ್ನ ಓದಿನ ಬಗ್ಗೆ, ನಾನು ಹೇಳಿದ ಮಾತು ಕೇಳದೇ ಇರೋದ್ರ ಬಗ್ಗೆ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಜ್ಯುವೆಲರಿ ವಿಡಿಯೋ. ಆದರೆ ಇದರೊಳಗಡೆ ಹೇಳ್ತಾ ಇರೋದು ಜ್ಯುವೆಲರಿ ಬಗ್ಗೆ ಹೇಳಬೇಕಾಗಿತ್ತು. ಸೊ ಅದ್ರ ಬದಲಿಗೆ ನಾನು ನನ್ನ ಜೀವನದ ಕತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಜ್ಯುವೆಲರಿ ಹೇಗಿದೆ ಏನು ಅಂತ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಅದ್ರ ಬದಲಿಗೆ ಅಟ್ಲೀಸ್ಟ್ ಸ್ವಲ್ಪ ನನ್ನ ಕನ್ನಡ ಬ್ಲಾಗ್ ಅಂತ ಸೇರಿಸಿದ ಮೇಲೆ ಅದ್ರ ಬಗ್ಗೆ ಏನಾದರೂ ಒಂದು ರುಟೀನು, ಇಲ್ಲಾಂದರೆ ನನ್ನ ಜೀವನದೊಂದು ಚಿಕ್ಕದನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ನನಗೆ ಓದು ಅಂತ ಹೇಳಿದ್ರು. ನಾನು ಓದಲಿಲ್ಲ. ಇದಕ್ಕೆ ಮುಂಚೆ ಓದು ಅನ್ನೋ ಕಾರಣ ಏನು ಅಂತಂದರೆ, ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಓದಿದ್ದು ಕನ್ನಡ ಮೀಡಿಯಮ್ಮು. ಅದಾದಮೇಲೆ ನನಗೆ ಚೇಂಜ್ ಮಾಡಿದ್ರು ಇಂಗ್ಲೀಷ್ ಮೀಡಿಯಮ್ಗೆ. ಸೊ ಆವಾಗ ನನಗೆ ಕನ್ನಡ ಇಂಗ್ಲೀಷು ತುಂಬಾ ಕಷ್ಟ ಆಯಿತು. ಕ ಅಂತ ಬರೆಯೋದಾಗಲಿ, ಮತ್ತು ಅವಳು ಅನ್ನೋದಕ್ಕೆ ಏನಂತಾರೆ, ಇದನ್ನೆಲ್ಲ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಓದ್ದೋಳು ನಾನು. ಇದ್ರ ಮೇಲೆ 10th ಪಾಸ್ ಆಗಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ತೆಗ್ದಿದ್ದ ಮಾರ್ಕ್ಸ್ಗೆ ನನ್ನ ತಾಯಿ ನನಗೆ ಏನು ಮಾಡಿದ್ರು ಅಂತಂದರೆ, ಫಸ್ಟ್ PUC ಸೆಕೆಂಡ್ PUC ಮಾಡಲಿಲ್ಲ ನಾನು. ಇದ್ರ ಬಿಟ್ಟು ನಾನು ಡಿಪ್ಲೊಮೊಗೆ ಡೈರೆಕ್ಟಾಗಿ ಫಸ್ಟ್ PUC ಸೆಕೆಂಡ್ PUC ಕಷ್ಟ ಇರುತ್ತೆ, ಇವಳು ಓದೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ನನ್ನ ತಾಯಿ ನನ್ನನ್ನು ಡಿಪ್ಲೊಮೊದಲ್ಲಿ ಸೇರಿಸಿದ್ರು. ಇದ್ರ ಜೊತೆಗೆ ನನ್ನ ಅಕ್ಕನೂ ಅವರು ಡಿಪ್ಲೊಮೊ ಓದಿ ಒಂದು ಒಳ್ಳೆ ಕೆಲಸದಲ್ಲಿದ್ದರು. ಅಂದರೆ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ತಾಯಿ ಡಿಪ್ಲೊಮೊ ಸೇರಿಸಿದ್ರು. ಬಟ್ ಅದರಲ್ಲೂ ನನಗೆ ತುಂಬಾ ಕಷ್ಟ ಆಯಿತು. ಆವಾಗಿನ ಎಜುಕೇಷನ್ಗೆ ಇವಾಗಿನ CBSE ಸಿಲೆಬಸ್ ಏನಿದೆಯೋ ಆವಾಗಲೇ ಇತ್ತು ಅವೆಲ್ಲನೂ ಅಂತ ಹೇಳ್ಬೋದು. ಆಲ್ಮೋಸ್ಟ್ 2000 ಅಂತಲೇ ಹೇಳ್ಬೋದು. 2004ವರೆಗೂ ನಾನು ಡಿಪ್ಲೊಮೊ ಮಾಡಿದ್ದೀನಿ. ನನ್ನ ಆಸ್ಪಾಸ್ ಅದು ಎಕ್ಸಾಮಿನೇಷನ್ ಇಯರು ಅಂತ ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಓದಿದ್ದೀನಿ. ದಯವಿಟ್ಟು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತಂದೆ ತಾಯಿಗೆ ಮರ್ಯಾದೆ ಕೊಡಿ, ಅವ್ರು ಹೇಳಿದ ಮಾತನ್ನ ಕೇಳಿ ಅಂತ ಮಾತ್ರ ಕೇಳ್ಕೊಳ್ತೀನಿ. ಮತ್ತು ಅದನ್ನು ಹೇಳೋಕ್ಕೂ ಇಷ್ಟಪಡ್ತೀನಿ. ಯಾಕಂದರೆ ನಾವಿವತ್ತು ಅವ್ರು ಏನು ಹೇಳೋದನ್ನು ಕಾಲಲ್ಲಿ ಒದ್ರೆ ನಾಳೆ ನಮಗೆ ಹೇಳೋರೇ ಯಾರೂ ಇರೋದಿಲ್ಲ ಅಂತ ಹೇಳ್ಬೋದು. ಇದು ಒಂದು ಜೀವನದ ಕತೆ ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ನಮ್ಗೆ ಏನು ಸಿಗುತ್ತೋ ಅದನ್ನು ದೇವ್ರು ಕೊಟ್ಟಿದ್ದ ಪ್ರಸಾದ ಅಂತ ತಗೊಳ್ಬೇಕು ಈಗಿನ ಕಾಲದಲ್ಲಿ. ಮುಂದಕ್ಕೆ ನಮ್ಮ ಜೀವನ ಯಾವಾಗ ಹೇಗಿರುತ್ತೆ ಅಂತ ಯಾರೂ ಹೇಳೋದಕ್ಕಾಗೋದಿಲ್ಲ, ಯಾರಿಗೂ ಗೊತ್ತೂ ಆಗೋದಿಲ್ಲ. ಇವತ್ತು ನಾವು ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದೇಳ್ತೀವ ಇಲ್ವಾ ಅಂತಲೇ ಯಾರಿಗೂ ಇವಾಗಿನ ಇದರಲ್ಲಿ ಜನ್ರೇಷನಲ್ಲಾಗಲಿ, ಇರೋ ಆಚೆ ಫುಡ್ಡಿಂದಲ್ಲಾಗಲಿ, ಒಂದು ಎನ್ವಿರಾನ್ಮೆಂಟಲ್ಲಾಗಲಿ ಏನಾಗುತ್ತೆ ಜೀವನ ನಾಳೆ ಬೆಳಗ್ಗೆಗೆ ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಯಾರೇ ಚಿಕ್ಕ ಹುಡುಗರಿಂದ ಒಂದು ಟೀನೇಜ್ ಹುಡುಗರಾಗಲಿ, ಎಂಥವರೇ ಆಗಲಿ, ಒಂದು 20 ದಾಟಿರೋರಾದರೂ ಆಗಲಿ, ಅಪ್ಪ ಅಮ್ಮನ ಮಾತು ಕೇಳಿ ದಯವಿಟ್ಟು ಅವ್ರಿಗೆ ಮರ್ಯಾದೆ ಕೊಡಿ. ಆ ಮರ್ಯಾದೆ ನಾಳೆ ನಾವು ಅದೇ ಪರಿಸ್ಥಿತಿಲಿ ಬಂದಾಗ ನಮ್ಮ ಮಕ್ಕಳು ಯಾರು ಕೊಡಲಿಲ್ಲ ಅಂತಂದರೆ ನಾವು ಆವಾಗ ಹಿಂದಕ್ಕೆ ಹೋಗೋದಕ್ಕಾಗೋದಿಲ್ಲ, ನಾವು ತುಂಬ ಮುಂದೆನೇ ಬಂದುಬಿಟ್ಟಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅದೇ ಕಾರಣಕ್ಕೆ ನಾನಿವತ್ತು ಈ ಥರ ಜ್ಯುವೆಲರಿ ಸೇಲ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಅಂಥ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಳಿಗಾಗಲಿ, ಫ್ಯಾಮಿಲಿಲಾಗಲಿ, ಯಾರೇ ರಿಲೇಷನಲ್ಲಾಗಲಿ ಶೇರ್ ಮಾಡಿ. ಆ ಮಕ್ಕಳಿಗೆಲ್ಲ ಗೊತ್ತಾಗಲಿ ಯಾತಕ್ಕೋಸ್ಕರ ಹೇಳ್ತೀವಿ ಅಂತ. ಇಲ್ಲಾಂದರೆ ನೋಡಿದವರು ಆ ಮಕ್ಳಿಗೂ ತಿಳಿಸಿ. ಈಗಿನ ಕಾಲದಲ್ಲಿ ಇರೋ ದುಡ್ಡನ್ನ ಖರ್ಚು ಮಾಡಿಕೊಂಡು ಅಂತ ಓಡಾಡಿ ಮಾಡೋದು ತುಂಬಾ ಸುಲಭ. ಅದೇ ನಾವು ₹1 ದುಡಿಬೇಕು ಅಂದರೆ ತುಂಬ ಕಷ್ಟ. ₹1 ಇವಾಗ ವ್ಯಾಲ್ಯೂ ಇಲ್ದಂಗೆ ಆಗಿದೆ. ಒಂದು ₹500 ತೊಗೊಂಡು ನಾವು ಆಚೆ ಹೋದರೆ ಅದು 2 ನಿಮಿಷದಲ್ಲಿ ಖರ್ಚಾಗುತ್ತೆ. ಅದೇ ₹500 ದುಡಿಯೋಕ್ಕೆ ನಮ್ಮ ತಂದೆ ತಾಯಿ ತಿಂಗಳಾನ್ಗಟ್ಲೆ ಇಲ್ಲಾಂದರೆ 2ರಿಂದ 3 ದಿನ ಕೆಲಸ ಮಾಡಬೇಕಾಗುತ್ತೆ. ಕೂಲಿಯವರಾದರೆ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದು ಆ ದುಡ್ಡಲ್ಲಿ ಅವರು ಜೀವನ ನಡೆಸಬೇಕು. ಅದಕ್ಕೋಸ್ಕರ ಇದು ಜೀವನದ ಒಂದು ಮೋಟಿವೇಶ್ನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಕಿರೋದು ಜ್ಯುವೆಲರಿ ವಿಡಿಯೋ, ಹೇಳ್ತಾ ಇರೋದು ನನ್ನ ಜೀವನದ ಕತೆ ಅಂತ ಹೇಳ್ತೀನಿ. ಇಲ್ಲ ಅಂದಿದ್ರೆ ನಾನು ಚೆನ್ನಾಗಿ ಓದಿದರೆ ಇವತ್ತೊಂದು ಯಾವುದೋ ಒಂದು ಕಂಪ್ನೀಲಿ ವರ್ಕ್ ಫ್ರಮ್ ಹೋಮೋ ಇಲ್ಲಾಂದರೆ ಕಂಪ್ನಿಗಾದರೂ ಕೆಲಸಕ್ಕೆ ಹೋಗ್ತಾ ಇದ್ದೆ. ದಯವಿಟ್ಟು ತಂದೆ ತಾಯಿಗೆ ಮರ್ಯಾದೆ ಕೊಡಿ, ದೊಡ್ಡವ್ರಿಗೆ ಮರ್ಯಾದೆ ಕೊಡಿ, ಹಿರಿಯರನ್ನ ಗೌರವಿಸಿ ಅಂತ ಹೇಳ್ತೀನಿ. ಅಜ್ಜಿ ತಾತ ಆಗಲಿ ಯಾರೇ ಆಗಲಿ ಯಾರನ್ನೂ ಚೀತು ಅಂತ ಕಾಣಬೇಡಿ. ನಿಮಗೆ ಬರೋ ದುಡ್ಡಲ್ಲಿ ಅಷ್ಟೋ ಇಷ್ಟೋ ಉಳಿಸ್ಕೊಳ್ಳೋದಕ್ಕೂ ಟ್ರೈ ಮಾಡಿ. ಓದಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತೀನಿ. ಇದ್ರ ಮೂಲಕ ದಯವಿಟ್ಟು ಮಕ್ಕಳೇ, ಹೆಂಗಸರೇ, ಹುಡುಗಿರೇ ಎಲ್ಲರೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ. ಯಾರು ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ದಯವಿಟ್ಟು ದೊಡ್ಡವ್ರ ಮಾತಿಗೆ ಬೆಲೆ ಕೊಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.